ನಮಸ್ಕಾರ ಸ್ನೇಹಿತರೆ. ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದು ನಿಜ. ನಾವು ಮೊದಲು ಮಾಡಿರುವಂತಹ ಕರ್ಮಫಲವನ್ನು ಈಗ ಅನುಭವಿಸುತ್ತಿದ್ದೀವಿ. ಈಗ ಮಾಡುತ್ತಿರುವ ಕರ್ಮಫಲವನ್ನು ಮುಂದೊಂದು ದಿನ ನಾವೇ ಅನುಭವಿಸಬೇಕು. ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ರಾಮಪುರ ಎಂಬ ಒಂದು ಗ್ರಾಮವಿತ್ತು. ಆ ಊರಿನಲ್ಲಿ ಒಂದು ಮಧ್ಯ ತರಗತಿ ಕುಟುಂಬವಿತ್ತು. ಆ ಮನೆಯಲ್ಲಿ ಗಂಡ, ಹೆಂಡತಿ ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದರು. ಗಂಡ ಹೆಂಡತಿ ಇಬ್ಬರೂ ಕೂಡ ವ್ಯವಸಾಯ ಮಾಡುತ್ತಿದ್ದರು. ದಿನಗಳು ಕಳೆಯಿತು. ಇಬ್ಬರು ಮಕ್ಕಳು ಕೂಡ ಬೆಳೆದು ದೊಡ್ಡವರಾದರು. ಹಿರಿಯವನ ಹೆಸರು ಸೋಮು, ಕಿರಿಯವನ ಹೆಸರು ಗೋಪು. ಗೋಪುಗೆ ಯಾವಾಗಲೂ ಅಣ್ಣನೆಂದರೆ ಅಸೂಯೆ. ಯಾಕಂದ್ರೆ ಸೋಮು ಯಾವಾಗಲೂ ಊರಿನವರಿಗೆ ಸಹಾಯ ಮಾಡುತ್ತಾ ಎಲ್ಲರ ಪ್ರೀತಿ ಗಳಿಸಿಕೊಂಡಿದ್ದ. ಅಣ್ಣನನ್ನು ಊರಿನವರು ಹೊಗಳುತ್ತಿದ್ದರೆ ಗೋಪುಗೆ ಸಹಿಸಲು ಆಗುತ್ತಿರಲಿಲ್ಲ. ಗೋಪು ಚಿಕ್ಕ ಪುಟ್ಟ ವಿಷಯಕ್ಕೆ ಎಲ್ಲರ ಹತ್ತಿರ ಗಲಾಟೆ ಮಾಡುತ್ತಿದ್ದ. ಯಾವ ಕೆಲಸ ಕೂಡ ಪೂರ್ತಿ ಮಾಡದೆ ಮಧ್ಯದಲ್ಲೇ ಬಿಟ್ಟು ಬಿಡುತ್ತಿದ್ದ. ತಂದೆ ತಾಯಿಗೂ ಕೂಡ ಮರ್ಯಾದೆ ಕೊಡುತ್ತಿರಲಿಲ್ಲ. ಕೆಟ್ಟ ಅಭ್ಯಾಸಗಳಿರುವ ಸ್ನೇಹಿತರೊಂದಿಗೆ ಸಹವಾಸ ಮಾಡುತ್ತಿದ್ದ. ಕೆಲ ದಿನಗಳ ಬಳಿಕ ತಂದೆ ತಾಯಿ ಇಬ್ಬರೂ ಕೂಡ ಒಬ್ಬರ ನಂತರ ಒಬ್ಬರು ಮೃತಪಟ್ಟರು. ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಕ್ಕೆ ಸೋಮು ತುಂಬಾನೇ ದುಃಖಪಟ್ಟ. ಆದರೆ ಗೋಪು ಮಾತ್ರ ಒಂದು ಹನಿ ಕಣ್ಣೀರು ಕೂಡ ಹಾಕಲಿಲ್ಲ. ಊರಿನವರ ಒತ್ತಾಯದ ಮೇರೆಗೆ ಗೋಪು ಕೂಡ ಅಣ್ಣನ ಜೊತೆ ಸೇರಿಕೊಂಡು ತಂದೆ ತಾಯಿ ಅಂತ್ಯಕ್ರಿಯೆ ಮಾಡಿದ. ತಂದೆ ತಾಯಿಯ ನೆನಪಿಗಾಗಿ ಹಿರಿಯವನಾದ ಸೋಮು ಊರಿನವರಿಗೆ ಅನ್ನದಾನ ಮಾಡಿದ. ಬ್ರಾಹ್ಮಣರಿಗೆ ದಾನ ಧರ್ಮ ಕೊಟ್ಟ. ಸೋಮು ಹಾಗೂ ಗೋಪು ಇಬ್ಬರು ಒಂದೇ ಮನೆಯಲ್ಲಿ ವಾಸವಿದ್ದರು. ಹಿರಿಯವನಾದ ಸೋಮು ಪ್ರತಿ ವರ್ಷ ಕೂಡ ತಂದೆ ತಾಯಿಯ ನೆನಪಿಗಾಗಿ ಊರಿನವರಿಗೆ ಅನ್ನದಾನ ಮಾಡುತ್ತಿದ್ದ. ಅದು ಗೋಪುಗೆ ಸ್ವಲ್ಪವೂ ಹಿಡಿಸುತ್ತಿರಲಿಲ್ಲ. ಅಲ್ಲ, ಸುಮ್ಮನೆ ಹಣ ದುಂಡುವೆಚ್ಚ ಮಾಡುತ್ತಿದ್ದಾನೆ. ಇಬ್ಬರಿಗೂ ಸೇರಿರುವ ಹಣದಿಂದ ಅವನು ದಾನ ಧರ್ಮ ಮಾಡುತ್ತಾ ಊರಿನಲ್ಲೆಲ್ಲ ಒಳ್ಳೆ ಹೆಸರು ಬೇರೆ ಪಡೆದುಕೊಳ್ಳುತ್ತಿದ್ದಾನೆ ಎಂದು ಒಳಗೊಳಗೆ ತುಂಬಾನೇ ಅಸೂಯೆ ಪಡುತ್ತಿದ್ದ ಗೋಪು. ಅವರು ಇದ್ದಂತ ರಾಜ್ಯವನ್ನು ಪಾಲಿಸುತ್ತಿದ್ದ ಮಹಾರಾಜ ತುಂಬಾನೇ ಒಳ್ಳೆಯವನು. ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಎಲ್ಲರ ಜೊತೆ ಸ್ನೇಹಪೂರ್ವಕವಾಗಿ ಇರುತ್ತಿದ್ದ. ಬಡವ ಶ್ರೀಮಂತ ಎಂಬ ಭೇದ ಭಾವ ತೋರುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಸೋಮು ರಾಜನನ್ನು ಕೂಡ ಅವರ ಮನೆಗೆ ಊಟಕ್ಕೆ ಆಹ್ವಾನಿಸಿದ. ರಾಜ ಕೂಡ ಸ್ವಲ್ಪವೂ ಅಹಂಕಾರ ತೋರಿಸದೆ ಅವನ ಮನೆಗೆ ಹೋಗಿ ಊಟ ತಿಂದ. ಊಟದ ಬಳಿಕ ಪ್ರತಿ ವರ್ಷದಂತೆ ಆ ಸಲನೂ ಸೋಮು ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದ. ಇದನ್ನೆಲ್ಲ ಕೋಪದಿಂದ, ಅಸೂಯೆಯಿಂದ ಗೋಪು ಒಂದು ಮೂಲೆಯಲ್ಲಿ ನೋಡುತ್ತಾ ನಿಂತಿದ್ದ. ಅದನ್ನು ಗಮನಿಸಿದ ರಾಜ ಗೋಪು ಹತ್ತಿರ ಹೋಗಿ, ಅಲ್ಲ, ನಿನ್ನ ಅಣ್ಣ ನಿಮ್ಮ ತಂದೆ ತಾಯಿಗಳು ಸ್ವರ್ಗದಲ್ಲಿ ಸುಖವಾಗಿರಲು ಎಷ್ಟೋ ಪೂಜೆಗಳು, ದಾನ ಧರ್ಮಗಳು ಮಾಡುತ್ತಿದ್ದಾನೆ. ಆದರೆ ನೀನು ಅವರಿಗೋಸ್ಕರ ಏನೂ ಕೂಡ ಮಾಡುತ್ತಿಲ್ಲ. ಅವರು ನಿನಗೂ ಕೂಡ ತಂದೆ ತಾಯಿ ತಾನೆ. ನಿನ್ನ ಅಣ್ಣನಂತೆ ನೀನು ಕೂಡ ನಿನ್ನ ತಂದೆ ತಾಯಿಗಾಗಿ ಏನಾದರೂ ಮಾಡಬಹುದಲ್ಲವೇ ಎಂದು ಬುದ್ಧಿ ಹೇಳಿ ಹೋದ. ಗೋಪು ಮಹಾರಾಜ ಮಾತು ಮುಗಿಸುವವರೆಗೂ ಏನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ನಿಂತಿದ್ದ. ಗೋಪುಗೆ ಒಳಗೊಳಗೆ ವಿಪರೀತವಾಗಿ ಕೋಪ ಬರುತ್ತಿತ್ತು. ಇವನಿಂದ ಎಲ್ಲರೆದುರು ಮಹಾರಾಜ ಕೂಡ ನನ್ನನ್ನು ಬೈದರು. ಇವನನ್ನು ಮಾತ್ರ ಎಲ್ಲರೂ ಹೊಗಳುತ್ತಿದ್ದಾರೆ. ಇವನನ್ನು ಹೀಗೆ ಬಿಡಬಾರದು. ಹೇಗಾದರೂ ಇವನ ಕತೆ ಮುಗಿಸಬೇಕು ಎಂದು ತೀರ್ಮಾನಿಸಿಕೊಂಡ. ಏನು ಮಾಡುವುದು, ಏನು ಮಾಡಿದರೆ ಇವನ ಕತೆ ಮುಗಿಯುತ್ತೆ, ನನಗೆ ಒಳ್ಳೆಯದಾಗುತ್ತದೆ ಎಂದು ಯೋಚಿಸಿದ. ಆಗಲೇ ಅವನಿಗೊಂದು ಉಪಾಯ ಹೊಳೆಯಿತು. ಮಾರನೆಯ ದಿನ ಬೆಳಿಗ್ಗೆ ಊರಿನ ಮಧ್ಯೆ ಕುಳಿತುಕೊಂಡು ಜೋರಾಗಿ ಅಳುತ್ತಾ, ಸತ್ತು ಹೋದ ನನ್ನ ತಂದೆ ತಾಯಿಗಳು ಎಷ್ಟೋ ದುಃಖ ಪಡುತ್ತಿದ್ದಾರೆ.
ರಾತ್ರಿ ಅವರು ನನ್ನ ಕನಸಿನಲ್ಲಿ ಬಂದಿದ್ದರು. ಅವರಿಗೆ ಸ್ವರ್ಗದಲ್ಲಿ ಸುಖ ಇಲ್ಲವಂತೆ. ಅವರಿಗೆ ಅಲ್ಲಿ ಅಡುಗೆ ಮಾಡಿ ಬಡಿಸುವವರು ಯಾರೂ ಇಲ್ಲವಂತೆ. ಅವರಿಗೆ ಸೇವೆ ಮಾಡಲು ನನ್ನ ಅಣ್ಣ ಸೋಮುವನ್ನು ಅವರ ಹತ್ತಿರ ಕಳಿಸುವಂತೆ ಹೇಳಿದರು. ಯಾಕಂದ್ರೆ ನನ್ನ ತಂದೆ ತಾಯಿ ಬದುಕಿರುವವರೆಗೂ ನನ್ನ ಅಣ್ಣನೇ ಅವರಿಗೆ ಸೇವೆ ಮಾಡುತ್ತಿದ್ದ. ನಮ್ಮ ಹಿರಿಯ ಮಗ ನಮ್ಮ ಜೊತೆ ಇದ್ದರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ತಂದೆ ತಾಯಿ ಹೇಳಿದರು ಎಂದು ಜೋರಾಗಿ ಅಳುತ್ತಾ ನಾಟಕ ಆಡಿದ ಗೋಪು. ಅವನ ಮಾತುಗಳು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ವಿಷಯ ಮಹಾರಾಜನ ಕಿವಿಗೂ ಕೂಡ ಬಿತ್ತು. ಹಾಗಾಗಿ ರಾಜ ಕೂಡ ಸ್ವತಃ ಆ ಜಾಗಕ್ಕೆ ಬಂದ. ಮೊದಮೊದಲು ಅವನ ಮಾತು ಯಾರೂ ನಂಬದಿದ್ದರೂ ಅವನು ಹಾಕುತ್ತಿರುವಂತ ಕಣ್ಣೀರು, ಆಡುತ್ತಿರುವ ನಾಟಕ ಎಲ್ಲರನ್ನೂ ನಂಬುವಂತೆ ಮಾಡಿತು. ಆಗ ಮಹಾರಾಜ, ತಂದೆ ತಾಯಿಗೆ ಸೇವೆ ಮಾಡುವುದು ಅಂದರೆ ಅದು ಒಳ್ಳೆ ವಿಷಯನೇ. ಆದರೆ ಅದಕ್ಕಾಗಿ ಸೋಮು ಸಾಯಬೇಕಾಗುತ್ತೆ. ನಾವು ಸೋಮು ಅಭಿಪ್ರಾಯ ಕೂಡ ಕೇಳೋಣ. ಅವನನ್ನು ಇಲ್ಲಿ ಕರೆತನ್ನಿ ಅಂದ. ಸೈನಿಕರು ಸೋಮುವನ್ನು ಕರೆತಂದರು. ರಾಜ ಎಲ್ಲಾ ವಿಷಯ ಸೋಮುಗೆ ವಿವರಿಸಿ, ಈಗ ನಿನ್ನ ಅಭಿಪ್ರಾಯ ಹೇಳು ಎಂದು ಕೇಳಿದ. ಆ ಮಾತು ಕೇಳಿದ ಸೋಮುಗೆ ವಿಷಯ ಅರ್ಥವಾಯಿತು. ಇದೆಲ್ಲ ಅವನ ತಮ್ಮ ಅವನನ್ನು ಕೊಲ್ಲಲು ಆಡುತ್ತಿರುವ ನಾಟಕ ಎಂದು ತಿಳಿಯಿತು. ಈಗ ಗೋಪು ನಾಟಕವಾಡಿ ಮಹಾರಾಜನ ಸಮೇತ ಊರಿನವರನ್ನೆಲ್ಲ ನಂಬಿಸಿದ್ದಾನೆ. ಈಗ ನಾನು ಏನೇ ಹೇಳಿದರೂ ಜನ ನಂಬುವುದಿಲ್ಲ. ಯಾವತ್ತೋ ಒಂದು ದಿನ ಎಲ್ಲರೂ ಸಾಯಲೇಬೇಕು. ದೇವರ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಅಂದುಕೊಂಡ ಸೋಮು. ಪ್ರಭುಗಳೇ, ನನ್ನ ತಂದೆ ತಾಯಿ ನಿಜಕ್ಕೂ ನನ್ನ ಸಾವು ಬಯಸುತ್ತಿದ್ದರೆ ಅದನ್ನು ನಾನು ಮನಸಾರೆ ಕೊಡುತ್ತೇನೆ. ನಾಳೆ ನದಿ ದಡದಲ್ಲಿ ಒಂದು ದೋಣಿಯನ್ನು ಸಿದ್ಧಪಡಿಸಿಕೊಡಿ. ನದಿ ಮಧ್ಯದಲ್ಲಿ ಹಾರಿ ಪ್ರಾಣ ಬಿಟ್ಟು ನನ್ನ ತಂದೆ ತಾಯಿಗೆ ಸೇವೆ ಮಾಡಿಕೊಳ್ಳುತ್ತೇನೆ ಎಂದ ಸೋಮು. ಇನ್ನು ಮಾರನೆಯ ದಿನ ಬೆಳಿಗ್ಗೆ ಸೋಮುವಿನ ಕೋರಿಕೆಯ ಮೇರೆಗೆ ಮಹಾರಾಜ ಒಂದು ದೋಣಿಯನ್ನು ಸಿದ್ಧಪಡಿಸಿದ್ದ. ಇದನ್ನು ನೋಡೋಕೆ ಊರಿನವರೆಲ್ಲ ಕೂಡ ಅಲ್ಲಿ ಗುಂಪುಗಟ್ಟಿದರು. ಗೋಪು ಮಾತ್ರ ತುಂಬಾನೇ ಸಂತೋಷವಾಗಿದ್ದ. ಇನ್ನು ಸೋಮು ಕೊನೆಯದಾಗಿ ಮಹಾರಾಜ ಹಾಗೂ ಊರಿನವರಿಗೆ ನಮಸ್ಕಾರ ಮಾಡಿ ಆ ದೋಣಿ ಹತ್ತಿ ಹೋಗಿ ಎಲ್ಲರೂ ನೋಡುತ್ತಿರುವಂತೆ ನದಿಯೊಳಗೆ ಹಾರಿದ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡೆವು ಎಂದು ಊರಿನವರೆಲ್ಲ ಕೂಡ ತುಂಬಾನೇ ದುಃಖಿಸಿದರು. ಆದರೆ ಗೋಪು ಸಂತೋಷಕ್ಕೆ ಮಾತ್ರ ಅಡೆತಡೆ ಇರಲಿಲ್ಲ. ಇನ್ನು ನನ್ನ ಅಣ್ಣನ ಆಸ್ತಿ ಕೂಡ ನನಗೆ ಬಂದಾಯಿತು. ಇನ್ನು ನಾನು ಸಂತೋಷವಾಗಿ ಬದುಕಬಹುದು ಅಂದುಕೊಂಡ. ಈ ರೀತಿ ಒಂದು ತಿಂಗಳು ಕಳೆಯಿತು. ಒಂದು ದಿನ ಅಕಸ್ಮಾತಾಗಿ ಸೋಮು ರಾಜಭವನದ ಮುಂದೆ ಕುಳಿತುಕೊಂಡು ಅಳುತ್ತಾ ಕಾಣಿಸಿದ. ಸೈನಿಕರು ರಾಜನಿಗೆ ವಿಷಯ ತಿಳಿಸಿದರು. ಊರಿನವರಿಗೂ ಕೂಡ ವಿಷಯ ಗೊತ್ತಾಯಿತು. ಎಲ್ಲರೂ ಅಲ್ಲಿ ಓಡೋಡಿ ಬಂದರು. ಆದರೆ ಒಂದು ತಿಂಗಳ ಹಿಂದೆಯಷ್ಟೇ ಸತ್ತು ಹೋಗಿದ್ದ ವ್ಯಕ್ತಿ ಈಗ ಜೀವಂತವಾಗಿ ಬಂದು ಕುಳಿತಿರುವುದು ನೋಡಿ ಅವನು ದೆವ್ವಾನೋ ಭೂತಾನೋ ಇರಬೇಕು ಅಂದುಕೊಂಡು ಅವನ ಹತ್ತಿರ ಹೋಗೋಕು ಕೂಡ ಎಲ್ಲರೂ ಹೆದರುತ್ತಿದ್ದರು. ಆದರೆ ರಾಜ ಮಾತ್ರ ಹೆದರದೆ, ಸೋಮು, ನೀನು ಸಾಯಲಿಲ್ಲವ? ಯಾವ ರೀತಿ ಬದುಕಿ ಬಂದಿರುವೆ? ಏನಾಯಿತು ಎಂದು ಕೇಳಿದ. ಆಗ ಸೋಮು ಅಳುತ್ತಾ, ಪ್ರಭುಗಳೇ, ನಾನು ಸತ್ತು ಸ್ವರ್ಗಕ್ಕೆ ಹೋಗಿ ಒಂದು ತಿಂಗಳ ಕಾಲ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡೆ. ಆದರೆ ಅವರು ಮಾತ್ರ ಸಂತೋಷವಾಗಿಲ್ಲ. ಅವರಿಗೆ ತೃಪ್ತಿ ಸಿಗಲಿಲ್ಲ. ಪ್ರತಿದಿನ ನನ್ನನ್ನು ಬೈಯುತ್ತಿದ್ದಾರೆ. ನಿನಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರುತ್ತಿಲ್ಲ. ನೀನು ಸೇವೆ ಕೂಡ ಚೆನ್ನಾಗಿ ಮಾಡುತ್ತಿಲ್ಲ. ನಿನಗಿಂತಲೂ ಗೋಪು ಚೆನ್ನಾಗಿ ಅಡುಗೆ ಮಾಡುತ್ತಾನೆ, ಸೇವೆ ಕೂಡ ಚೆನ್ನಾಗಿ ಮಾಡುತ್ತಾನೆ. ಮೊದಲು ನೀನು ಇಲ್ಲಿಂದ ಹೋಗಿ ಅವನನ್ನು ಕಳಿಸುವಂದರು. ಈಗ ಏನು ಮಾಡುವುದು ಪ್ರಭುಗಳೇ ಎಂದು ಜೋರಾಗಿ ಅತ್ತುಕೊಂಡ. ಆ ಮಾತು ಕೇಳಿದ ಕೂಡಲೇ ಮಹಾರಾಜ ಗೋಪುವನ್ನು ಕರೆತರುವಂತೆ ಸೈನಿಕರನ್ನು ಕಳಿಸಿದ. ಸೈನಿಕರು ಗೋಪುವನ್ನು ಕರೆತಂದರು. ಸೋಮುವನ್ನು ನೋಡಿದ ಗೋಪು ಗಡಗಡನೆ ನಡುಗಿದ. ರಾಜ ಗೋಪುಗೆ ಎಲ್ಲಾ ವಿಷಯ ತಿಳಿಸಿ, ನೋಡು, ನಿನ್ನ ಅಣ್ಣ ಮೃತಪಟ್ಟ ನಿನ್ನ ತಂದೆ ತಾಯಿಗಾಗಿ
ಇಷ್ಟೊಂದು ತ್ಯಾಗ ಮಾಡಿದ್ದಾನೆ. ಈಗ ನಿನ್ನ ಸರದಿ ಬಂತು. ನಿನ್ನ ತಂದೆ ತಾಯಿ ನಿನ್ನನ್ನೇ ಕೇಳುತ್ತಿದ್ದಾರಂತೆ. ನೋಡುತ್ತಿದ್ದರೆ ಅವರಿಗೆ ನಿನ್ನ ಅಣ್ಣನಿಗಿಂತಲೂ ನಿನ್ನ ಮೇಲೆಯೇ ತುಂಬಾ ಪ್ರೀತಿ ಇದ್ದಂತೆ ಕಾಣುತ್ತಿದೆ. ಹಾಗಾಗಿ ನಿನ್ನ ಅಣ್ಣನಂತೆ ನೀನು ಕೂಡ ಪ್ರಾಣತ್ಯಾಗ ಮಾಡಬೇಕು. ನಾಳೆ ಬೆಳಿಗ್ಗೆ ನದಿ ಹತ್ತಿರ ಬಂದು ಬಿಡು. ನಾನು ಎಲ್ಲಾ ವ್ಯವಸ್ಥೆ ಮಾಡಿರುತ್ತೇನೆ ಎಂದು ಹೇಳಿದರು. ಅಯ್ಯೋ, ಇದೆಲ್ಲ ನಾನು ಆಡಿದಂತ ನಾಟಕ ಎಂದು ಅಲ್ಲೇ ಹೇಳಬೇಕು ಎಂದು ಬಾಯಿಯವರೆಗೂ ಬಂತು. ಆದರೆ ನಿಜ ಹೇಳಿದರೆ ಎಲ್ಲರಿಗೂ ಮೋಸ ಮಾಡಿದ್ದಕ್ಕಾಗಿ ಮಹಾರಾಜ ನನಗೆ ಮರಣದಂಡನೆ ಹಾಕುತ್ತಾರೆ. ಅಲ್ಲೂ ಸಾಯೋದೆ, ಇಲ್ಲೂ ಸಾಯೋದೆ ಎಂದು ಸುಮ್ಮನಾದ ಗೋಪು. ಸರಿ, ನಾಳೆ ಬೆಳಿಗ್ಗೆ ನದಿ ಹತ್ತಿರ ಬರುತ್ತೇನೆ ಎಂದು ಹೇಳಿ ಮೌನವಾಗಿ ಮನೆಗೆ ಹೋಗಿ ಈ ರೀತಿ ಯೋಚಿಸತೊಡಗಿದ. ಅಯ್ಯೋ ದೇವರೇ, ಇದೆಂತ ಕರ್ಮ ಬಂತು. ನಾಳೆ ನಾನು ನದಿ ಹತ್ತಿರ ಹೋದರೆ ಎಲ್ಲರೂ ಸೇರಿಕೊಂಡು ನನ್ನನ್ನು ನದಿಯೊಳಗೆ ತಳ್ಳಿ ಕೊಂದು ಬಿಡುತ್ತಾರೆ. ನನ್ನ ಅಣ್ಣನಿಗಾದರೂ ಯೋಚಿಸಲು ಅವಕಾಶ ಕೊಟ್ಟರು. ಆದರೆ ನನ್ನ ಕರ್ಮಕ್ಕೆ ಅದು ಕೂಡ ಇಲ್ಲ. ಮಹಾರಾಜ ನೇರವಾಗಿ ಪ್ರಾಣತ್ಯಾಗ ಮಾಡು ಎಂದು ತೀರ್ಪು ಕೊಟ್ಟು ಬಿಟ್ಟರು. ನಾನು ಈ ರಾತ್ರಿ ಊರು ಬಿಟ್ಟು ಎಲ್ಲಾದರೂ ಓಡಿ ಹೋಗಬೇಕು ಎಂದು ತೀರ್ಮಾನಿಸಿಕೊಂಡ. ಇತ್ತ ರಾಜನ ಆಸ್ಥಾನದಲ್ಲೇ ಇದ್ದಂತ ಸೋಮು ರಾಜನಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸತೊಡಗಿದ. ಪ್ರಭುಗಳೇ, ನನ್ನ ತಮ್ಮ ನನ್ನನ್ನು ಕೊಲ್ಲಲು ಆಡಿದಂತ ನಾಟಕ ಅದು. ಅಂದು ನಾನು ಈ ವಿಷಯ ಹೇಳಿದ್ದರೆ ಯಾರೂ ಕೂಡ ನಂಬುತ್ತಿರಲಿಲ್ಲ. ಪ್ರಾಣ ಉಳಿಸಿಕೊಳ್ಳೋಕೆ ನಾಟಕ ಆಡುತ್ತಿದ್ದಾನೆ ಎಂದು ಎಲ್ಲರೂ ಹೇಳುತ್ತಿದ್ದರು. ನಿಜಕ್ಕೆ ನಡೆದ ಎಲ್ಲಾ ವಿಷಯವನ್ನು ಮೀನುಗಾರರಿಗೆ ನಾನು ಮುಂಚೆಯೇ ಹೇಳಿದ್ದೆ. ಆ ಮೂಲಕ ನಾನು ನದಿಯೊಳಗೆ ಹಾರಿದ ತಕ್ಷಣ ಅವರು ನನ್ನನ್ನು ಕಾಪಾಡಿದರು. ನಾನು ಈ 1 ತಿಂಗಳ ಕಾಲ ಅವರ ಮನೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದೆ. ಅವನ ಬುದ್ಧಿ ಏನೆಂದು ತೋರಿಸಲು ಮತ್ತೆ ನಾನು ಬಂದೆ ಎಂದು ಹೇಳಿದ. ಇದೆಲ್ಲ ಕೇಳಿದ ಮಹಾರಾಜ ತುಂಬಾ ಕೋಪದಿಂದ ಅವನಿಗೆ ಮರಣ ಶಿಕ್ಷೆ ಹಾಕುತ್ತೇನೆ ಎಂದು ಹೇಳಿದ. ಆದರೆ ಸೋಮು ಮಹಾರಾಜನ ಕಾಲಿನ ಮೇಲೆ ಬಿದ್ದು, ಪ್ರಭುಗಳೇ, ನನ್ನ ತಮ್ಮ ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟ. ನೀವು ಅವನನ್ನು ಬೈದು ಅಥವಾ ಚಿಕ್ಕ ಶಿಕ್ಷೆ ವಿಧಿಸುತ್ತೀರಿ ಎಂದು ಇದನ್ನೆಲ್ಲ ನಾನು ಹೇಳಿದ್ದೇನೆ ಹೊರತು ಅವನು ಸಾಯಬೇಕು ಅಂತಲ್ಲ. ದಯವಿಟ್ಟು ಅವನನ್ನು ನನಗೋಸ್ಕರ ಕ್ಷಮಿಸಿ ಎಂದು ಬೇಡಿಕೊಂಡ. ಸೋಮು ಮುಖ ನೋಡಿ ಮಹಾರಾಜ ಕೂಡ ಗೋಪುಗೆ ಯಾವುದಾದರೂ ಚಿಕ್ಕ ಶಿಕ್ಷೆ ಹಾಕಿ ಬುದ್ಧಿ ಕಲಿಸಬೇಕು ಅಂದುಕೊಂಡ. ಇತ್ತ ಗೋಪು ಮಧ್ಯರಾತ್ರಿ ಊರು ಬಿಟ್ಟು ಓಡಿ ಹೋಗುತ್ತಿದ್ದ. ಆದರೆ ಅವನು ದಾರಿಯಲ್ಲಿ ಸೈನಿಕರ ಕೈಗೆ ಸಿಕ್ಕಿಬಿದ್ದ. ಅವರು ಅವನನ್ನು ತಡೆಯಲು ಪ್ರಯತ್ನಿಸುತ್ತಿರುವಾಗ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಗೋಪು ಪಕ್ಕದಲ್ಲಿದ್ದಂತ ಒಂದು ಕಲ್ಲು ಎತ್ತಿಕೊಂಡು ಒಬ್ಬ ಸೈನಿಕನ ತಲೆ ಮೇಲೆ ಹಾಕಿ ಅವನನ್ನು ಕೊಂದುಬಿಟ್ಟ. ಇನ್ನೊಬ್ಬ ಸೈನಿಕ ಓಡಿ ಬಂದು ಮಹಾರಾಜನಿಗೆ ನಡೆದ ವಿಷಯ ವಿವರಿಸಿದ. ಅದುವರೆಗೂ ಗೋಪುಗೆ ಚಿಕ್ಕ ಶಿಕ್ಷೆ ಹಾಕಿ ಬುದ್ಧಿ ಕಲಿಸಬೇಕು ಅಂದುಕೊಂಡಿದ್ದ ಮಹಾರಾಜನಿಗೆ ತುಂಬಾನೇ ಕೋಪ ಬಂತು. ನನ್ನ ಸೈನಿಕನನ್ನು ಕೊಂದ ಗೋಪು ಇನ್ನು ಜೀವಂತವಾಗಿ ಇರಬಾರದು. ಅವನಿಗೆ ಮರಣ ಶಿಕ್ಷೆ ಹಾಕುತ್ತೇನೆ. ನಾಳೆ ಬೆಳಿಗ್ಗೆ ಎಲ್ಲರೂ ನೋಡುತ್ತಿರುವಂತೆ ಅವನನ್ನು ನದಿಯೊಳಗೆ ತಳ್ಳಿ ಕೊಂದುಬಿಡಿ ಎಂದು ಸೈನಿಕರಿಗೆ ಆದೇಶಿಸಿದ. ಸೈನಿಕರು ಅದೇ ರೀತಿ ಬೆಳಿಗ್ಗೆ ಅವನನ್ನು ನದಿ ಹತ್ತಿರ ಕರೆತಂದರು. ಗೋಪಿ ಮಂಡಿ ಊರಿ ಕುಳಿತುಕೊಂಡು ಎಲ್ಲರ ಮುಂದೆ ಅವನ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಿದ. ಆದರೆ ಊರಿನಲ್ಲಿ ಒಬ್ಬರಿಗೂ ಕೂಡ ಅವನನ್ನು ಕ್ಷಮಿಸಬೇಕು ಅನಿಸಲಿಲ್ಲ. ಎಲ್ಲರ ಸಮಕ್ಷದಲ್ಲಿ ಸೈನಿಕರು ಅವನನ್ನು ದೋಣಿಯಲ್ಲಿ ಕೂರಿಸಿಕೊಂಡು ಹೋಗಿ ನದಿಯೊಳಗೆ ತಳ್ಳಿ ಕೊಂದು ಬಿಟ್ಟರು. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಮ ಯಾರನ್ನೂ ಕೂಡ ಬಿಡಲ್ಲ. ನಾವು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ಅದು ಒಳ್ಳೆಯದಾಗೆ ತಿರುಗಿ ನಮ್ಮ ಹತ್ತಿರ ಬರುತ್ತದೆ. ಅದೇ ನಾವು ಒಬ್ಬರಿಗೆ ಕೆಟ್ಟದ್ದು ಮಾಡಿದರೆ ಅಥವಾ ದ್ರೋಹ ಬಗೆದರೆ ನಮಗೂ ಕೂಡ ಅದೇ ನಡೆಯುತ್ತದೆ. ಸ್ವಲ್ಪ ಆಲಸ್ಯವಾಗಬಹುದು, ಆದರೆ ಕರ್ಮ ಅನುಭವಿಸದೆ ತಪ್ಪಿಸಿಕೊಳ್ಳೋಕೆ ಮಾತ್ರ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.